ಕೀರ್ತನೆಗಳು 51ನೇ ಅಧ್ಯಾಯ 2ನೇ ವಾಕ್ಯ. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಪ್ರೀತಿಯ ದೇವರ ಮಕ್ಕಳೇ, ಇಂದು ರಾತ್ರಿ ನಮ್ಮ ಎಲ್ಲ ಪಾಪಗಳನ್ನು ಯೇಸುವಿನ ಬಳಿ ಒಪ್ಪಿಕೊಂಡು ಪಶ್ಚಾತ್ತಾಪದ ಕಣ್ಣೀರಿನಿಂದ ಪ್ರಾರ್ಥಿಸೋಣ. ನಮ್ಮ ಪಾಪವನ್ನು ಮತ್ತು ದೋಷವನ್ನು ಸಂಪೂರ್ಣವಾಗಿ ತೊಳೆದು ಪರಿಹರಿಸಿ ತನ್ನ ಅತಿ ಅಮೂಲ್ಯವಾದ ರಕ್ತದಿಂದ ಶುದ್ಧಿಗೊಳಿಸಿರಿ ಅಪ್ಪ ಎಂದು ಬೇಡೋಣ. ಪ್ರಿಯರೇ, ದಿನನಿತ್ಯ ನಾನು ಇಷ್ಟು ಪ್ರಾರ್ಥಿಸುತ್ತೇನೆ, ಆದರೆ ನನ್ನ ಜೀವನದಲ್ಲಿ ಯಾವುದೂ ಒಳ್ಳೆಯ ಕಾರ್ಯ ನಡೆಯಲಿಲ್ಲ ಎಂದು ಹೇಳಿ ಸೋತು ಹೋಗಿದ್ದೀರಾ? ಸೋತು ಹೋಗದಿರಿ. ಯಾಕೆಂದರೆ ಕರ್ತನು ಇಂದು ನಿಮ್ಮನ್ನು ನೋಡಿ, ನನ್ನ ಮಗನೇ, ನನ್ನ ಮಗಳೇ, ಸದ್ಯದ ಪರಿಸ್ಥಿತಿಯ ಬಗ್ಗೆ ಚಿಂತಿಸಬೇಡ, ಭಯಪಡಬೇಡ, ನಿನಗೆ ನಾನು ಇದ್ದೇನೆ ಎಂದು ಹೇಳಿ ನಿಮಗೆ ವಾಗ್ದಾನ ಮಾಡುತ್ತಾರೆ. ನನ್ನ ಪ್ರಿಯರೇ, ನಮ್ಮ ವಿರೋಧಿಯಾದ ದುಷ್ಟ ಸೈತಾನನು ನಿಮ್ಮನ್ನು ಹೆದರಿಸಿ ನೀವು ಸೋತು ಹೋಗುವ ಹಾಗೆ ನಿಮಗೆ ವಿರುದ್ಧವಾಗಿ, ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ, ನಿಮ್ಮ ಸುತ್ತಲೂ ಇರುವ ಮನುಷ್ಯರನ್ನು ಎಬ್ಬಿಸುವನು. ನಿಮ್ಮ ವ್ಯಾಪಾರಕ್ಕೆ ವಿರೋಧವಾಗಿ, ನಿಮ್ಮ ಕೆಲಸಕ್ಕೆ ವಿರೋಧವಾಗಿ, ನಿಮ್ಮ ಕುಟುಂಬದ ಜೀವಿತದಲ್ಲಿ, ನಿಮ್ಮ ಸೇವೆಗೆ ವಿರೋಧವಾಗಿ, ನಿಮ್ಮೊಂದಿಗೆ ಕೆಲಸ ಮಾಡುವ ಸಕಲ ಪರಪುರುಷರನ್ನು ಅಥವಾ ಅಧಿಕಾರದಲ್ಲಿರುವವರನ್ನು ಅಥವಾ ಪಕ್ಕದ ಮನೆಯವರನ್ನು, ಇಲ್ಲ ನಮ್ಮ ಕುಟುಂಬದಲ್ಲಿರುವವರನ್ನೇ ಎಬ್ಬಿಸಿ ನಿಮ್ಮನ್ನು ದುರ್ಬಲಪಡಿಸಿ ಸೋತು ಹೋಗುವಂತೆ ಮಾಡಲು ಎಲ್ಲ ಪ್ರಯತ್ನಗಳನ್ನು ಮಾಡುವನು. ಆದರೆ ಯಾವುದಕ್ಕೂ ಹೆದರಬೇಡಿರಿ. ಕರ್ತನು ನಿಮ್ಮನ್ನು ಸೋತು ಹೋಗಲು ಬಿಡುವುದಿಲ್ಲ. ಯಾಕೆಂದರೆ ಸೋತು ಹೋಗುವವರಿಗೆ ಕರ್ತನು ತ್ರಾಣವನ್ನು, ನಿರ್ಬಲನಿಗೆ ಬಲವನ್ನು ಕೊಡಲು ಇದ್ದಾನೆ. ಯೆಶಾಯ 40ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಎಂತಹ ಸಮಸ್ಯೆಗಳನ್ನು ನೀಗಿಸಲು ಶಕ್ತನಾಗಿದ್ದಾನೆ. ಎಂತಹ ಸಂದರ್ಭದಲ್ಲೂ ಕರ್ತನು ಹಾಗೆಯೇ ತಲೆ ಕೆಳಕಾಗಿ ಬದಲಾಯಿಸಿ ಬಿಡುವರು. ಆದ್ದರಿಂದ ಎಷ್ಟು ದೊಡ್ಡ ಅಧಿಕಾರದಲ್ಲಿರುವವರು ನಿಮಗೆ ವಿರೋಧವಾಗಿ ಎದ್ದು ಬಂದರೂ ಭಯಪಡಬೇಡಿರಿ. ಕಾರಣ ನಿಮ್ಮೊಂದಿಗಿರುವ ಕರ್ತನು ಸಕಲ ಅಧಿಕಾರಿಗಳ ಮೇಲೂ ಅಧಿಕಾರ ಮಾಡಬಲ್ಲವುಳ್ಳಾತನು. ಆದ್ದರಿಂದ ಸೋತು ಹೋಗದಿರಿ. ಕರ್ತನು ಇಂದು ರಾತ್ರಿ ನಿಮ್ಮನ್ನು ನೋಡಿ, ನನ್ನ ಮಗನೇ, ಮಗಳೇ, ನೀನು ಎದ್ದು ಮುಂದುವರಿಸಿ ನಿನ್ನ ಕಾರ್ಯವನ್ನು ನೆರವೇರಿಸು. ನಿನ್ನನ್ನು ವಿರೋಧಿಸುವವರಿಗೆ ಎದುರಿಸುವವರಿಗೂ ನಿನ್ನನ್ನು ನಾಶ ಮಾಡಿ ಬಿಡುವೆನು ಎಂದು ಹೇಳುವವರು ತಾವಾಗಿಯೇ ನಾಶವಾಗಿ ಹೋಗುವರು. ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ಕೊಡುವ ಕರ್ತನಾದ ನಾನು ನಿನಗೆ ಇದ್ದೇನೆ ಎಂದು ಹೇಳುತ್ತಾರೆ. ಆದ್ದರಿಂದ ಸೋತು ಹೋಗದಿರಿ. ನನ್ನ ಪ್ರಿಯರೇ, ನಾವು ಒಂಟಿಯಾಗಿ ಇರುವಾಗ, ನಮ್ಮನ್ನು ಅರ್ಥ ಮಾಡಿಕೊಳ್ಳಲು, ನಮ್ಮನ್ನು ನಿಜವಾಗಿ ಪ್ರೀತಿಸಲು, ನಮಗೆ ಸಹಾಯ ಮಾಡಲು ಯಾರೂ ಇಲ್ಲದಾಗ ನಮ್ಮಲ್ಲಿ ಬೇಸರ ಬಂದು ಮನಸ್ಸು ಸೋತವರಾಗಿ ಇರುತ್ತೇವೆ. ಇಂದು ನೀವು ಅಂತಹ ಸ್ಥಿತಿಯಲ್ಲಿ ಸೋತು ಹೋಗಿ ಇರುವಿರಾ? ಕರ್ತನು ನಿಮ್ಮನ್ನು ನೋಡಿಯೇ, ನನ್ನ ಮಗನೇ, ಮಗಳೇ, ನೀನು ಯಾವುದನ್ನು ಕುರಿತು ಭಯಪಡಬೇಡ, ಯಾವ ಸಂದರ್ಭವನ್ನು ನೋಡಿಯೂ ಸೋತು ಹೋಗಬೇಡ. ಸೋತವನಿಗೆ ತ್ರಾಣವನ್ನು ಕೊಡುವ ಕರ್ತನಾದ ನಾನು ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆ. ನೀನು ಒಂಟಿಯಾಗಿ ಇಲ್ಲ, ನಿನ್ನೊಂದಿಗೆ ನಾನು ಇದ್ದೇನೆ ಎಂಬುದನ್ನು ನೀನು ಅರಿತುಕೋ ಎಂದು ಹೇಳುತ್ತಾರೆ. ಮಾತ್ರವಲ್ಲ, ನಿನ್ನೊಂದಿಗೆ ಇದ್ದು ನಿನ್ನನ್ನು ನಡೆಸಲು ನಾನು ಶಿಲುಬೆಯನ್ನು ಹೊತ್ತೆನು. ನಿನ್ನ ನಿಂದನೆಯನ್ನು, ಅವಮಾನಗಳನ್ನು ನಾನು ಶಿಲುಬೆಯಲ್ಲಿ ಹೊತ್ತು ಕೈಬಿಡಲ್ಪಟ್ಟ ನಿನ್ನ ಸ್ಥಿತಿಯನ್ನು ನೆನೆಸಿ ನಾನು ಚಿಂತಿಸುತ್ತೀಯಲ್ಲವೇ? ನಾನು ನಿನಗಾಗಿ ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿ ಶಿಲುಬೆಯಲ್ಲಿ ತೂಗಿದೆನು. ಆ ಕಷ್ಟಗಳನ್ನೆಲ್ಲ ನಾನು ನಿನಗಾಗಿ ಸಹಿಸಿದೆನು. ಸೋತು ಹೋಗಿರುವ ನಿನಗೆ ಸಹಾಯವಾಗಿ ನಿಂತು ಬಲಪಡಿಸಲು ಇಂದು ನಾನು ನಿನ್ನನ್ನು ಹುಡುಕಿ ಬಂದಿದ್ದೇನೆ. ನಿನಗೆ ನಾನು ನೀಡಿದ ವಾಗ್ದಾನವನ್ನು ತಕ್ಕ ಸಮಯದಲ್ಲಿ ನೆರವೇರಿಸುವೆನು. ಆದ್ದರಿಂದ ಚಿಂತಿಸಬೇಡಿರಿ. ನೀವು ಒಂಟಿಯಾಗಿಲ್ಲ, ಯೇಸು ಕ್ರಿಸ್ತನು ನಿಮ್ಮೊಂದಿಗೆ ಇದ್ದಾರೆ. ನೀವು ನಿರೀಕ್ಷಿಸುವ ಕಾರ್ಯಗಳು ನೆರವೇರುತ್ತವೆ. ಕರ್ತನು ನಿಮ್ಮನ್ನು ಬಲಪಡಿಸಿ ಅದ್ಭುತವಾಗಿ ನಡೆಸುವರು. ನಂಬಿಕೆ ಇಡಿಯಿರಿ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಮತ್ತು ನಾಳೆ ಈ ಒಂದು ವರ್ಷದ 2023ನೇ ವರ್ಷದ ಕೊನೆಯ ದಿನವಾಗಿದೆ. ಆದ್ದರಿಂದ ನಾವು ಈ 2 ದಿನಗಳಲ್ಲಿ ನಮ್ಮನ್ನೇ ನಾವು ಪೂರ್ತಿಯಾಗಿ ದೇವರಲ್ಲಿ ಸಮರ್ಪಿಸಿ ನಮ್ಮ ತಪ್ಪುಗಳನ್ನೆಲ್ಲ ಒಪ್ಪಿಸಿಕೊಟ್ಟು, ಕೀರ್ತನೆ 51ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರ, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು ತಂದೆಯೇ ಎಂದು ಅವರಲ್ಲಿ ಕಣ್ಣೀರಾಕಿ ಮೊಣಕಾಲು ಊರಿ ನಮ್ಮ ತಂದೆಯ ದೇವರ ಬಳಿಯಲ್ಲಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರ ಮಕ್ಕಳೇ, ಅವರು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿದರೆ ನಾವು ಬಲವಾಗಿ, ತ್ರಾಣವಾಗಿ ಇರುವ ರೀತಿ ಅವರು ಮಾಡುತ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಇಂದು ರಾತ್ರಿ ದೇವರ ಬಳಿಯಲ್ಲಿ ಪ್ರಾರ್ಥಿಸೋಣ. ಮೊಣಕಾಲೂರುಣವೇ, ಒಳ್ಳೆಯ ತಂದೆಯೇ, ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ನೀಡುವ ವಾಗ್ದಾನವನ್ನು ನೆರವೇರಿಸುವವನು ಎಂಬ ನಿನ್ನ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ.
ನನ್ನ ಜೀವನದಲ್ಲಿ ಕಾಣುವಂಥ ತಡೆಗಳೆಲ್ಲವನ್ನು ನೀಗಿಸಿ ಕಾರ್ಯಗಳನ್ನು ನನಗೆ ಸಫಲಪಡಿಸಿರಿ. ನನ್ನಲ್ಲಿ ಸೋಲುವಿಕೆಯನ್ನು ತೆಗೆದುಕೊಂಡು ಬಂದು ನನ್ನನ್ನು ಕುಗ್ಗಿಸುವ ಸೈತಾನನ ಕ್ರಿಯೆಗಳನ್ನೆಲ್ಲ ಯೇಸು ನಾಮದಲ್ಲಿ ನಾಶವಾಗಲಿ. ನಿಮ್ಮ ವಾಗ್ದಾನದ ಆಶೀರ್ವಾದಗಳನ್ನು ನನ್ನ ಜೀವನದಲ್ಲಿ ಸಫಲಪಡಿಸಿರಿ. ನನ್ನೊಳಗೆ ಕಾಣುವಂಥ ಭಯವನ್ನು, ಸೋಲುವಿಕೆಯನ್ನು ನೀಗಿಸಿ ನನ್ನನ್ನು ಬಲಪಡಿಸಿ ನಿನಗೆಂದು ಎದ್ದು ಪ್ರಕಾಶಿಸಲು ನನಗೆ ಕೃಪೆ ನೀಡು. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಆಮೇನ್. ತಂದೆಯೇ, ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್.